ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಸಾಗರ ನಗರದ ವಾಹನ ಸವಾರರೇ ಎಚ್ಚರ. ನೀವು ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸಿದ್ರೆ ಪೊಲೀಸರು ನಿಮ್ಮನ್ನ ರಸ್ತೆಯಲ್ಲಿ ತಡೆದಿದ್ರು ನಿಮ್ಮ ಮೊಬೈಲ್ಗೆ ದಂಡದ ಮೆಸೇಜ್ ಬರೋದು ಗ್ಯಾರಂಟಿ. ಸಾಗರ ನಗರದಲ್ಲಿ ಸಂಚಾರಿ ನಿಯಮಗಳ ಪಾಲನೆಯನ್ನ ಕಡ್ಡಾಯಗೊಳಿಸಲು ಪೊಲೀಸ್ ಇಲಾಖೆ ಈಗ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದೆ. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ ಅವರು ಮಹತ್ವದ ಮಾಹಿತಿ ನೀಡಿದ್ದಾರೆ. ಹೆಲ್ಮೆಟ್ ಧರಿಸದಿದ್ರೆ, ತ್ರಿಬಲ್ ರೈಡಿಂಗ್ ಮಾಡಿದ್ರೆ ಅಥವಾ ಸೀಟ್ ಬೆಲ್ಟ್ ಹಾಕದಿದ್ರೆ ಪೊಲೀಸ್ ಸಿಬ್ಬಂದಿಗಳಿಂದ ಫೋಟೋ ಕ್ಲಿಕ್ ಆಗಲಿದೆ. ಜಿಪಿಎಸ್ ಆಧಾರಿತ ಈ ವ್ಯವಸ್ಥೆಯಿಂದ ವಾಹನ ಮಾಲೀಕರ ಮೊಬೈಲ್ಗೆ ನೇರವಾಗಿ ದಂಡದ ರಸೀದಿ ತಲುಪಲಿದೆ. ಇದುವರೆಗೆ ಸುಮಾರು 500ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ದಂಡವನ್ನು ಆನ್ಲೈನ್ ಮೂಲಕ ಅಥವಾ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಪಾವತಿಸಲು ಅವಕಾಶವಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತ ವಯಸ್ಕರಿಗೆ ವಾಹನ ನೀಡುವ ಪೋಷಕರಿಗೆ ಡಿವೈಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಕ್ಕಳಿಗೆ ವಾಹನ ನೀಡಿದ್ರೆ ಪೋಷಕರನ್ನೇ ಜೈಲಿಗೆ ಕಳಿಸುವ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಈ ಮಾರಣಾಂತಿಕ ರಸ್ತೆ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಮೊನ್ನೆ ಕೂಡ ನೋಡಿದಂಗೆ ಇಬ್ರು 3 ಜನ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳು ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಮಾನ್ಯ ಐಜಿ ಸಾಹೇಬರು ಮತ್ತೆ SP ಸಾಹೇಬರ ನಿರ್ದೇಶನದಂತೆ ನಮ್ಮ ಸಾಗರ ತಾಲೂಕಿನಲ್ಲಿ ನಾವು ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಅಂತ ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಈಗಾಗಲೇ ಶಿವಮೊಗ್ಗ ಭದ್ರಾವತಿಗಳಲ್ಲಿ, ಶಿವಮೊಗ್ಗ ಸಿಟಿ ಸಬ್ ಡಿವಿಷನ್ ಮತ್ತೆ ಭದ್ರಾವತಿಯಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಅದರ ಅಡಿಯಲ್ಲಿ ನಾವು ಇನ್ನು ಮುಂದೆ ಈ ಏನು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡುವಾಗ IMV ಫೈನ್ಸ್ ಹಾಕ್ತೀವಿ, ಅದ್ರ ಜೊತೆಗೆ ಫಿಸಿಕಲಿ ನಾವು ಅವ್ರನ್ನ ಇಂಟರ್ಸೆಪ್ಟ್ ಮಾಡಿಬಿಟ್ಟು ಸ್ಥಳ ದಂಡ ಸ್ಪಾಟ್ ಫೈನ್ ಹಾಕ್ಬಿಟ್ಟು ಅದನ್ನ ವಸೂಲಾತಿ ಮಾಡಿಬಿಟ್ಟು ಸರ್ಕಾರಕ್ಕೆ ಕಟ್ಟಂತ ಒಂದು ವ್ಯವಸ್ಥೆ ಇತ್ತು. ಈಗ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಸ್ಪಾಟ್ ಫೈನ್ಸ್ ಹಾಕುವಾಗ ಇನ್ನೊಂದನ್ನ ಅಬ್ಸರ್ವ್ ಮಾಡಿದೀವಿ. ನಾವು ಒಂದ್ ಹತ್ರ ಚೆಕ್ ಪೋಸ್ಟ್ ತರ ಹಾಕೊಂಡು ಅಲ್ಲಿ ಇಂಟರ್ಸೆಪ್ಟ್ ಮಾಡ್ಲಿಕ್ಕೆ ಹೋದ್ರೆ ಜನ 2 ವೀಲರ್ ಬಂದರು ಜೋರಾಗಿ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗೋದು, ಇಲ್ಲ ರಿವರ್ಸ್ ತಿರುಗಿಸ್ಕೊಂಡು ಹೋಗೋದು, ಅವ್ರ ಜೀವಕ್ಕೆ ಅಪಾಯ ಆಗೋ ರೀತಿ ಗಾಡಿ ಚಲಾಯಿಸೋದು, ಈ ರೀತಿದೆಲ್ಲ ಕಂಡು ಬಂದಿದೆ. ಇದನ್ನೆಲ್ಲ ನಾವು ಕಮ್ಮಿ ಮಾಡ್ಲಿಕ್ಕೆ ಒಂದು ITMS ಅಂತ ಒಂದು ಹೊಸ ಪ್ರಾಜೆಕ್ಟ್ ನ ಈಗಾಗಲೇ ಶಿವಮೊಗ್ಗ ಸಿಟಿಲಿ ಚಾಲ್ತಿರೋದನ್ನ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದರ ಅಡಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಯಾರಾದ್ರೂ ಟ್ರಾಫಿಕ್ ವಯೋಲೇಷನ್ ಮಾಡ್ತಾ ಇದ್ರೆ, ಅದು ವಿದೌಟ್ ಹೆಲ್ಮೆಟ್ ಇರ್ಬೋದು ಅಥವಾ ವಿದೌಟ್ ಸೀಟ್ ಬೆಲ್ಟ್ ಇರ್ಬೋದು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಯಾವುದೇ ರೀತಿಯಾದಂತ ವಿಸಿಬಲ್ ಟ್ರಾಫಿಕ್ ಅಫೆನ್ಸಸ್ ವಯೋಲೇಷನ್ಸ್ ಏನಿರುತ್ತೆ ಅದನ್ನ ತಮ್ಮ ಮೊಬೈಲ್ ನಲ್ಲಿ ಚಿತ್ರನ ಸೆರೆ ಹಿಡಿಯೋ ಮೂಲಕ ITMS ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ನಂತರ ನಿಮ್ಗೆ RCಗೆ ಯಾವ್ದು ನಂಬರ್ ಟ್ಯಾಗ್ ಆಗಿರುತ್ತೆ ಆ ನಂಬರ್ಗೆ ನೇರವಾಗಿ ಚಲಾನ್ ಜನರೇಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ದಂಡದ ಚಲನ್ ಬರುತ್ತೆ. ನಮ್ಮ ಸಾಗರ ಉಪವಿಭಾಗದ 4 ಠಾಣೆಗಳ ವ್ಯಾಪ್ತಿಯಲ್ಲಿ ಇದಾಗಲೇ ಅನುಷ್ಠಾನಕ್ಕೆ ಬಂದಿದೆ. ಪ್ರತಿದಿನ ನಾವು 100ಕ್ಕೂ ಹೆಚ್ಚು ಟ್ರಾಫಿಕ್ ವಯೋಲೇಷನ್ ಆಗಿರೋದನ್ನ ಡಿಟೆಕ್ಟ್ ಮಾಡಿ ITMS ಪೋರ್ಟಲ್ ನಲ್ಲಿ ಚಲಾನ್ ಜನರೇಟ್ ಮಾಡ್ತಾ ಇದೀವಿ. ಮತ್ತದು ಇಲ್ಲೇ ಬಹುಮಾನ ಅನ್ನಂಗೆ ನೀವು ವಯೋಲೇಷನ್ ಮಾಡಿದಿರಿ, ನಮ್ಮ ಹತ್ರ ಸಿಗಾಕೊಂಡ್ರಿ ಅಂತಂದ್ರೆ ಚಲಾನ್ ಜನರೇಟ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅದು ಮೆಸೇಜ್ ಬರ್ತಾ ಇದೆ. ಅವ ರೀತಿ ಚಲಾನ್ ಜನರೇಟ್ ಆದ್ಮೇಲೆ ನೀವುಗಳು ನಿಮ್ಮ ಮೊಬೈಲ್ ಬಂದಂತ ಲಿಂಕ್ ಅಲ್ಲಿ ಪೇ ಮಾಡುವುದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ನೀವು ಆ ದಂಡನ ಪಾವತಿಸಬಹುದಾಗಿದೆ. ಮತ್ತೊಂದು, ಪೊಲೀಸರು ದಂಡ ಹಾಕ್ತಾರೆ ಬಿಡಿ ಅಂತ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ RCನ ನಿಮ್ಮ ವೆಹಿಕಲ್ ಯಾರಿಗಾದ್ರೂ ಮಾರಿ ಅದನ್ನ RC ಬದಲಾವಣೆ ಮಾಡುವ ಸಮಯದಲ್ಲಿ ಕಡ್ಡಾಯವಾಗಿ ಏನ್ ಔಟ್ಸ್ಟ್ಯಾಂಡಿಂಗ್ ಟ್ರಾಫಿಕ್ ಫೈನ್ಸ್ ಇದೆ ಅದೆಲ್ಲದನ್ನು ಪೇ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ RC ಟ್ರಾನ್ಸ್ಫರ್ ಆಗೋದಿಲ್ಲ. ಆ ಕಾರಣದಿಂದ ಮತ್ತೊಮ್ಮೆ ಸಾಗರ ಉಪವಿಭಾಗ ಪೊಲೀಸ್ ವತಿಯಿಂದ ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ, ಯಾರು ಕೂಡ ಟ್ರಾಫಿಕ್ ಅಫೆನ್ಸಸ್ ಮಾಡಬೇಡಿ. ಒಂದು ಹೆಲ್ಮೆಟ್ ಒಂದು ಜೀವನ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ನಾವು ಪ್ರತಿದಿನ ನೋಡ್ತಾ ಇದೀವಿ ಎಷ್ಟೊಂದು ಫೇಟಲ್ ನಾನ್ ಫೇಟಲ್ RTS ಆಗ್ತಾ ಇದೆ. ಆ ಕಾರಣಕ್ಕೆ ನೀವುಗಳು ಜಾಗೃತರಾಗಿರಿ, ಹೆಲ್ಮೆಟ್ ಉಪಯೋಗಿಸಿ, ಸೀಟ್ ಬೆಲ್ಟ್ ನ ವೇರ್ ಮಾಡಿ, ಅದನ್ನ ನಮ್ಮ ಎಲ್ಲ ಅವೇರ್ನೆಸ್ ವಿಡಿಯೋಸ್ನ ನೋಡಿದ್ಮೇಲೆ ನಮ್ಮ ಮಾಹಿತಿ ಅಭಿಯಾನನ ನಡೆಸಿದ ನಂತರನೂ ತಾವುಗಳು ವಯೋಲೇಷನ್ಸ್ ಮಾಡ್ತೀರಿ ಅಂದ್ರೆ ಬರುವಂತ ದಿನಗಳಲ್ಲಿ ನಾವುಗಳು ITMS ಉಪಯೋಗಿಸ್ಕೊಂಡು ತಾವು ಯಾವ್ದಾದ್ರು ಟ್ರಾಫಿಕ್ ವಯೋಲೇಷನ್ ಮಾಡ್ತಿದ್ವಿ ಆ ಎಲ್ಲ ವೆಹಿಕಲ್ಸ್ ಮೇಲೆ ಚಲಾನ್ ಜನರೇಟ್ ಮಾಡ್ತಾ ಇದ್ವಿ.
ಪೋಷಕರಲ್ಲಿ ಎಲ್ರಿಗೂ ಹೇಳೋದು, ಈಗ ಅಪ್ರಾಪ್ತ ಮಕ್ಕಳು ಅಂತಂದ್ರೆ ಅವರಿಗೆ DL ಸಿಗೋದಿಲ್ಲ. ನಾವು ವಯಸ್ಕರಾಗಿದ್ದು DL ಇಲ್ಲದೆ ಗಾಡಿ ಚಲಾಯಿಸೋದು ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ನಾನು ಈ ಹಿಂದೆ ಕೊಡಗಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಒಬ್ಬ ಅಪ್ರಾಪ್ತ ಮಗುಗೆ ಒಬ್ಬ ತಂದೆ ವೆಹಿಕಲ್ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಒಬ್ರು ಜಡ್ಜು ಮಗುನ್ ಬಿಟ್ಬಿಟ್ಟು ತಂದೆನ ಜೈಲಿಗೆ ಕಳಿಸಿದ್ರು. IMV ಕಾಯ್ದೆಯಲ್ಲಿ, ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಕನಿಗೆ ಒಂದು ಗಾಡಿನ ಚಲಾಯಿಸಲಿಕ್ಕೆ ಕೊಡ್ತಕ್ಕಂಥದ್ದು ದಟ್ ಇಟ್ ಸೆಲ್ಫ್ ಈಸ್ ಅಫೆನ್ಸ್. ಆ ಕಾರಣಕ್ಕೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್. ತಮ್ಮ ಮಗುಗೆ ಗಾಡಿ ಚಲಾಯಿಸಲಿಕ್ಕೆ ಬರ್ತಾರಲ್ಲ, ಅವನ ಜೀವನೇ ಒಂದು ರಿಸ್ಕ್ ಅಲ್ಲಿ ಇದೆ, ಅದ್ರ ಜೊತೆಗೆ ಅವನು ಇನ್ನೊಬ್ರು ಜೀವಕ್ಕೂ ಹಾನಿ ಮಾಡ್ಬೋದು. ಆ ಕಾರಣಕ್ಕೆ ಅಪ್ರಾಪ್ತ ವಯಸ್ಕರಿಗೆ ಯಾವ ಕಾರಣಕ್ಕೂ ತಾವುಗಳು ಅಡಲ್ಟ್ಸ್ ಏನಿದ್ರಿ ಮನೆಯಲ್ಲಿ ತಂದೆ ತಾಯಿಗಳು ಯಾವ ಕಾರಣಕ್ಕೂ ವೆಹಿಕಲ್ಸ್ ಕೊಡ್ಬೇಡಿ. ಆ ರೀತಿ ನಮ್ ಗಮನಕ್ಕೆ ಬಂತು ಅಂತಂದ್ರೆ ನಾವು ಕಡ್ಡಾಯವಾಗಿ ನ್ಯಾಯಾಲಯದ ಗಮನಕ್ಕೆ ತಂದ್ಬಿಟ್ಟು ಯಾರು ವಯಸ್ಕರಿದ್ದಾರೆ ತಂದೆ ತಾಯಿದ್ದಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ನ ಸಲ್ಲಿಸಕ್ಕಂತ ಕ್ರಮನ ಕೈಗೊಳ್ತೀವಿ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ RBD ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, RBD ಮೋಟರ್ಸ್, RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.